ಬಿಎಂಟಿಸಿ ಡ್ರೈವರ್ ಮೇಲೆ ಈಗ ಮತ್ತೊಂದು ಹಲ್ಲೆ ಆಗಿದೆ. ಬೈಕ್ ಸವಾರನಿಂದ ಬಿಎಂಟಿಸಿ ಡ್ರೈವರ್ ಮೇಲೆ ಹಲ್ಲೆ ಆಗಿದೆ. 3 ತಿಂಗಳಲ್ಲಿ ಇದು 6ನೇ ಹಲ್ಲೆ ಪ್ರಕರಣ. ಸಿನಿಮಾ ರೀತಿಯಲ್ಲಿ ಬಸ್ ಹತ್ತಿ ಡ್ರೈವರ್ಗೆ ಮುಖಕ್ಕೆ ಪಂಚ್ ಮಾಡಿದ್ದಾನೆ. ನಿನ್ನೆ ರಾತ್ರಿ ಬೆಂಗಳೂರು ರಸ್ತೆ ಹಳೆಗುಡದಳ್ಳಿ ಬಳಿ ನಡೆದಿರೋ ಘಟನೆ. ವಿಜಯನಗರ ಟು ಜಯನಗರ ಸಂಚಾರ ಮಾಡ್ತಾ ಇತ್ತು ಬಸ್. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಡ್ರೈವರ್. ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೂಡ ದಾಖಲಾಗಿದೆ. ಎಷ್ಟು ಕೊಬ್ಬು ಮತ್ತು ಧಿಮಾಕ್ ಇರಬೇಕು ಇವನಿಗೆ. ವಿಡಿಯೋ ಮಾಡ್ತಾ ಇದ್ರು ಮಾಡ್ಕೊ ಅಂತ ಬಂದು ಹೊಡಿತಾನಲ್ಲ. ಮೊದಲು ಇವನನ್ನು ಹಿಡಿದು ಇದೇ ಥರ ಅದೇನೋ ಪಂಚ್ ಮಾಡಿದ ಒಂಥರ ಪಂಚ್ ಮಾಡಬೇಕು ಅವನಿಗೆ. ಇದೊಂಥರ ಶೋಕಿ ಆಗ್ಬಿಟ್ಟಿದೆ ತುಂಬ ಜನರಿಗೆ. ಹಾರ್ನ್ ಮಾಡಿದ್ರೆ ಸಾಕು, ಹಾರ್ನು ಮಾಡೋಂಗಿಲ್ಲ. ರೋಡಲ್ಲಿ ಸೈಡ್ ಬಿಡಪ್ಪ ಅಂತ ಹಾರ್ನು ಮಾಡೋಂಗಿಲ್ಲ. ಹಾರ್ನ್ ಮಾಡಿಬಿಟ್ರೆ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ಆಗಲೇ ಬೈಕನ್ನು ಸೈಡ್ಗೆ ಹಾಕಿ ಬಸ್ ನಿಲ್ಲಿಸಿ ಬಂದು ಹೊಡೆದು ಬಿಡೋದು. ಓಕೆ, ಬಿಎಂಟಿಸಿ ಬಸ್ ಡ್ರೈವರ್ ಮೇಲೆ ಬೈಕ್ ಸವಾರ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಎಂಟಿಸಿ ಸಿಬ್ಬಂದಿ ಮೇಲೆ ಹಲ್ಲೆ ಇತ್ತೀಚೆಗೆ ಹೆಚ್ಚಾಗಿದೆ. ನನ್ನ ಗಮನಕ್ಕೂ ಕೂಡ ಇವೆಲ್ಲವೂ ಕೂಡ ಬಂದಿದೆ. ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಎಂಡಿಗೆ ನಾನು ಸೂಚಿಸಿದ್ದೇನೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಏನು ಕಾನೂನು ಕ್ರಮ? ಮೊದಲು ಅವನನ್ನು ಹಿಡೀರಿ. ಅವನು ಕಂಪ್ಲೇಂಟ್ ಆಗಿದೆಯಲ್ಲ, ಹಿಡೀರಿ ಮೊದಲು ಅವನನ್ನು. ನಮ್ಮ ಬಿಎಂಟಿಸಿ ಕಂಡಕ್ಟರ್ ಮೇಲೆ ಮತ್ತು ಚಾಲಕರ ಮೇಲೆ 4ನೇ ಹಲ್ಲೆ ಇದಾಗಿದೆ. 3 ಹಲ್ಲೆ ಆದಂಥ ಸಂದರ್ಭದಲ್ಲಿ ನಾನು ಎಮ್ ಡಿ ಅವರಿಗೆ ಕೇಳಿ ತಿಳ್ಕೊಂಡಂಥ ವಿಚಾರದಲ್ಲಿ ನಮ್ಮ ನೌಕರದ್ದು ಯಾವುದೇ ತಪ್ಪಿರಲಿಲ್ಲ. ಯಾಕಂದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮದು ತಪ್ಪಿರುತ್ತೆ, ಅವ್ರದ್ದು ತಪ್ಪಿರುತ್ತೆ. ಆ ಮೊದಲನೇ 3 ಪ್ರಕರಣಗಳಲ್ಲಿ ಯಾವ ತಪ್ಪು ಇಲ್ಲ. ಆದರೂ ಕೂಡ ದುರ್ವರ್ತನೆಯಿಂದ ಪಬ್ಲಿಕ್ಕು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ನಾನು ಕೂಡ ಕಮಿಷನರ್ಗೆ ನಾನೇ ಕಡೆ ಖುದ್ದಾಗಿ ಮಾತಾಡಿ ಲೆಟ್ರು ಕೂಡ ಬರೆದೆ ನಾನು. ಆಮೇಲೆ ನಮ್ಮ ಎಮ್ ಡಿ ರಾಮಚಂದ್ರ ಅವರು ಖುದ್ದಾಗಿ ಪೊಲೀಸ್ ಕಮಿಷನರ್ ಮೀಟ್ ಮಾಡಿ ಈ ಥರದ ಘಟನೆಗಳು ಪುನರಾವರ್ತನೆ ಆಗಬಾರ್ದು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಅವರು ಕೂಡ ಹೋಗಿ ಮಾತಾಡಿಕೊಂಡು ಬಂದಿದ್ದರು. ನಿನ್ನೆ ಮತ್ತೆ ಇನ್ನೊಂದು ಘಟನೆ ಆಗಿದೆ. ಆ ಘಟನೆಯಲ್ಲಿ ಯಾರು ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ, ಮಾಹಿತಿ ತಿಳ್ಕೊಳ್ತೀನಿ. ಕೆಲವು ಸಂದರ್ಭದಲ್ಲಿ ಇಬ್ಬರದ್ದು ತಪ್ಪಿರುತ್ತೆ, ಕೆಲವು ಸಂದರ್ಭದಲ್ಲಿ ಒಬ್ಬರದೇ ತಪ್ಪಿರುತ್ತೆ. ನಾನು ಹೇಳಿದ್ನಲ್ಲ ಆಗಲೇ, ಹಿಂದಿನ 3 ಪ್ರಕರಣದಲ್ಲಿ ನಮ್ಮ ಸಿಬ್ಬಂದಿದು ಒಂದು ತಪ್ಪು ಇರಲಿಲ್ಲ.